ನಮಸ್ಕಾರ, ನಾನು ನಿಮ್ಮ ಪಾವಗಡದ ಹುಡುಗಿ. ನಾವಿವತ್ತು ಪಾವಗಡಕ್ಕೆ ಬಂದಿದ್ದೀವಿ. ಏನೇನೋ ತೊಗೊಳ್ಬೇಕಿತ್ತು ಹಬ್ಬಕ್ಕೆ ಅಂತೇಳ್ಬಿಟ್ಟು ಸ್ವಲ್ಪ ಶಾಪಿಂಗ್ ಏನೋ ಆಗಿತ್ತಷ್ಟೇ. ಇನ್ನೂ ಅರ್ಧಕ್ಕರ್ಧ ಶಾಪಿಂಗ್ ಹಂಗೆ ಇದೆ, ಅದಕ್ಕೋಸ್ಕರನೇ ಬಂದಿದ್ದೀವಿ. ಹಣ್ಣು ಹೂವು ಅದೆಲ್ಲ ತೊಗೊಂಡೋಗ್ಬೇಕಿತ್ತು. ನಾನೊಂದು ಸ್ವಲ್ಪ ಹೂವು ತಂದಿದ್ದೆ ತುಮಕೂರಿಂದನೇ, ಗುಲಾಬಿ ಹೂವು. ಮತ್ತು ಇವಾಗ ಇನ್ನೂ ಏನೇನು ಬೇಕೋ ಹಾರ ಅದೆಲ್ಲ ಆರ್ಡ್ರ್ ಕೊಟ್ಟು ಬಂದಿದ್ದೀವಿ. ನಮ್ಮ ಅಮ್ಮನ ಜೊತೆ ಬಂದರೆ ಅಂತೂ ನನಗೆ ಸಾಕಾಗೋಗುತ್ತೆ. ನಮ್ಮ ಅಮ್ಮನ ಜೊತೆ ಶಾಪಿಂಗ್ ಹೆಂಗಿರುತ್ತೆ ಅಂತ ಹೇಳಿದ್ರೆ ಅಷ್ಟು ದರಿದ್ರವಾಗಿರ್ತೈತೆ. ಸುತ್ಸಿ ನನ್ನ ಅಯ್ಯೋ ಸಿಕ್ಬಿಡುತ್ತೆ. ಏನು ತಗೊಳಕ್ಕೆ ಬಂದ್ರೂ ಇಲ್ಲಿಗೆ ಬರೋದು. ಮತ್ತು ಇವತ್ತಿನ ಅಪ್ಡೇಟ್ಸ್ ಏನೇನಂತೆಲ್ಲ ಹೇಳ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ನೋಡ್ತಾ ಇರಿ. ಫಸ್ಟಿಗೆ ಹೋಗಿದ ತಕ್ಷಣವೇ ಪೂಜೆ ಮಾಡೋರಿಗೆ ಪಂಚೆ ಮತ್ತು ಟವಲ್ ತೊಗೋಬೇಕಿತ್ತು. ಅದನ್ನು ತೊಗೊಂಡು ಇವಾಗ ಐಬ್ರೋ ಮಾಡಿಸ್ಕೊಳ್ಳೋಕ್ಕೆ ಅಂತ ಬಂದಿದ್ದೀವಿ. ಹಬ್ಬಕ್ಕೆ ನಮ್ಮಮ್ಮ ಮಾಡಿಸ್ಕೊತಿದ್ದಾರೆ. ನಾನು ಇಲ್ಲೇ ಈಚೆ ವ್ಲಾಗ್ ಮಾಡ್ಕೊತೀನಿ ಅಂತೇಳಿ ಬಂದೆ. ಬ್ಯೂಟಿ ಪಾರ್ಲರ್ ಓಪನ್ ಮಾಡಿರಲಿಲ್ಲ, ವಾಂಟಿ ಇರಲಿಲ್ಲ. ಸೊ ದಟ್ ಇಲ್ಲೇ ಬಸ್ ಸ್ಟಾಪಲ್ಲೇ ಇನ್ನೊಂದು ಶಾಪ್ ಇದೆ, ಅಂಕಿತಾ ಬ್ಯೂಟಿ ಪಾರ್ಲರ್ ಅಂತೇಳ್ಬಿಟ್ಟು ಅದು ಬಂದಿದ್ದೀವಿ. ಅಲ್ಲೂ ಚೆನ್ನಾಗಿ ಮಾಡ್ತಾರೆ. ನಮ್ಮಮ್ಮ ಹೆಂಗೆ ಅಂತಂದರೆ ರೋಡಲ್ಲಿ ಬರಬೇಕಾದ್ರೆ ಯಾವ ಅಂಗಡಿ ಕಾಣಿಸ್ತೈತೆ ಎಲ್ಲ ಅಂಗಡಿಗೂ ಹೋಗ್ಬಿಡ್ತೈತೆ. ಆ ಅಂಗಡಿಯಲ್ಲಿರೋ ಐಟಮ್ಸ್ ಕರಿತಿರ್ತಾವೇನೋ ನಮ್ಮಮ್ಮನ ಬಾ ತಗೋಬಾ ಅಂತ. ಹಂಗೆ ನಮ್ಮಮ್ಮ ಹೋಗ್ತಿರೋದು ಸುಮ್ಮನೆ ತಗೊಳಕ್ಕೆ ಅಂತೇಳ್ಬಿಟ್ಟು. ಇದು ಶನಿಮಹಾತ್ಮ ದೇವಸ್ಥಾನ. ನನ್ನ ವ್ಲಾಗ್ಸ್ ಎಲ್ಲರೂ ನೋಡಿರೋರಿಗೆ ಗೊತ್ತಿರುತ್ತೆ ಇದು ಶನಿಮಹಾತ್ಮ ದೇವಸ್ಥಾನ ಅಂತೇಳ್ಬಿಟ್ಟು. ಶ್ರಾವಣ ಮಾಸ ಅಂತೇಳಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ನೋಡಿ. ಯಾವ ಟೈಮಲ್ಲಿ ಬರಲಿಲ್ಲ ಅಂತಂದರೂ ಶ್ರಾವಣ ಮಾಸದಲ್ಲಿ ಮಾತ್ರ ಎಷ್ಟೊಂದು ಜನ ಬಂದಿರ್ತಾರೋ. ಫುಲ್ ಅಷ್ಟು ರಶ್ ಇರುತ್ತೆ. ಲೈಟಿಂಗ್ಸ್ ಎಲ್ಲ ಆಗಿಬಿಟ್ಟು ಎಷ್ಟು ಚೆನ್ನಾಗಿ ಗ್ರ್ಯಾಂಡಾಗಿ ರೆಡಿ ಮಾಡಿದ್ದಾರೆ ನೋಡಿ. ಪ್ರತಿ ವರ್ಷವೂ ಇದೇ ಥರನೇ ಗ್ರ್ಯಾಂಡಾಗಿ ರೆಡಿ ಮಾಡ್ತಾರೆ ಶನಿಮಹಾತ್ಮ ದೇವಸ್ಥಾನನ ಶ್ರಾವಣ ಮಾಸದಲ್ಲಿ. ಶನಿಮಹಾತ್ಮ ದೇವಸ್ಥಾನದ ಆಪೋಸಿಟ್ಟೇ ಒಂದು ಶಾಪ್ ಇದೆ, ಅದು ಲಕ್ಷ್ಮಿ ಶಾಪು. ಅಂದರೆ ಶಾಪ್ ಹೆಸರು ಲಕ್ಷ್ಮಿ ಅಲ್ಲ, ಅದರಲ್ಲಿ ಲಕ್ಷ್ಮೀದೆಲ್ಲ ಥರದ್ದು ಏನೇನು ಬೇಕೋ ನಿಮಗೆ ಲಕ್ಷ್ಮಿಗೆ ಅಂತೇಳ್ಬಿಟ್ಟು ಎಲ್ಲ ಥರದ್ದು ಸಿಗುತ್ತೆ. ಚಿಕ್ಕ ಪುಟ್ಟದ್ರಿಂದ ದೊಡ್ಡದವರೆಗೂ ಎಲ್ಲ ಸಿಗುತ್ತೆ. ನಿಮ್ಗೆ ಏನೇನು ಬೇಕು ಅಂತಂದರೆ ಈ ಅಂಗಡಿಗೆ ಬಂದುಬಿಟ್ಟು ತೊಗೊಳ್ಳಿ, ನಿಮ್ಗೆ ಏನೇನು ಬೇಕೋ ಎಲ್ಲದನ್ನು. ಮತ್ತು ನಮ್ಮಮ್ಮಂಗೆ ಕಾಲು ಬೇಕಾಗಿತ್ತು ಲಕ್ಷ್ಮೀನ ಕೂರ್ಸೋಕ್ಕೆ ಅಂತೇಳ್ಬಿಟ್ಟು. ಕಾಲು ಒಂದೇ ಸಪ್ರೇಟ್ ಕೊಡೋಲ್ಲ, ಕೈ ಕಾಲು ಎರಡು ಸೇರಿಸಿ ಕೊಡ್ತೀವಿ ಅಂತಂದರು. ಸರಿ ಅಂತೇಳ್ಬಿಟ್ಟು ಇದ್ರೆ ಇರ್ತವೆ ಅಂತೇಳಿ ನಮ್ಮಮ್ಮ ಕೈ ಕಾಲು ಎರಡು ಸೆಟ್ ತೊಗೊಂಬಿಟ್ರು. ಮತ್ತು ಇದೆಲ್ಲ ಲಕ್ಷ್ಮಿಗೆ ಹಾಕೋ ಹಾರ, ಮತ್ತು ಇದು ಡಿಸೈನ್ ಮಾಡೋ ಹಾರ ಲಕ್ಷ್ಮಿಗೆ ಹಾಕೋದು, ನೆಕ್ಸ್ಟು ಮೊಗ್ಗಿಂದು ಅದೆಲ್ಲ ಇದೆ ನೋಡಿ. ಮತ್ತು ಇದು ಲಕ್ಷ್ಮಿಗೆ ಹಾಕೋಕ್ಕೆ ಸರ, ಹಾರನೂ ಅಂತಾರೆ. ಯಾರಿಗಾದ್ರೂ ಬೇಕು ಅಂತಂದರೆ ಬಂದು ಈ ಅಂಗಡಿಗೆ ತೊಗೊಂಡೋಗ್ಬೋದು. ಮತ್ತು ನಮಗೆ ಈ ಥರ ಹಾರ್ಚ್ ಬೇಕಾಗಿತ್ತು ಫ್ಲವರಿಂದು. ನಮ್ಮ ಮನೇಲಿತ್ತು, ಕಬ್ಬಿಣದು ಮಾಡಿಸಿದ್ವಿ. ಅದಕ್ಕೆ ಈ ಥರದ್ದು ಬೇಕಾಗಿತ್ತು. 4 ಸೆಟ್ ಬೇಕಾಗಿತ್ತು ನಮಗೆ. ಬಟ್ ಇಲ್ಲಿ ಒಂದೇ ಸೆಟ್ ಇದ್ದಿದ್ದು. ಅದು ಆ್ಯಕ್ಚುಲಿ ಅದೊಂದು ನಮ್ಗೆ ಇಷ್ಟ ಆಗಿತ್ತು. ಅಲ್ಲಿ ಯಾವುದೂ ಸಿಗಲಿಲ್ಲ ಬೇರೆದು ಆಪ್ಷನ್ಸು, ಅದಕ್ಕೆ ಅದನ್ನೆಲ್ಲೇ ಬಿಟ್ಟು ಬಂದ್ವಿ. ಮತ್ತು ಮುಖವಾಡ, ಕಿರೀಟ ಎಲ್ಲ ಇದೆ ನೋಡಿ. ಇಲ್ಲಿ ಕಮಲ ಹೂವು, ಕಮಲದಲ್ಲಿ ಕೂರಿಸೋದು, ನೆಕ್ಸ್ಟು ಲಕ್ಷ್ಮಿಗಳು ರೆಡಿ ಮಾಡಿರೋದು ಎಲ್ಲ ಇದೆ. ಈ ಥರ ಲಕ್ಷ್ಮಿನ ನಾವು ಲಾಸ್ಟ್ ಇಯರ್ ಚಿಕ್ಕಪೇಟೆಯಲ್ಲಿ ನಮ್ಮಮ್ಮ ಆರ್ಡರ್ ಮಾಡಿ ತೊಗೊಂಡಿದ್ರು 19. ನಾವು ಅಷ್ಟೇ ಲಕ್ಷ್ಮಿನ ಕೂರಿಸೋದು. ಅದರಿಂದ ಎಲ್ಲದನ್ನು ಕೂರ್ಸೋಕ್ಕಾಗಲ್ಲ ಅಂತೇಳ್ಬಿಟ್ಟು ನಮ್ಮಮ್ಮ ಹಂಗೆ ಮಾಡಿದರು. ಇಷ್ಟೆಲ್ಲ ತಿರ್ಗಾಡಿದ ಮೇಲೆ ಹೊಟ್ಟೆಗೆ ಏನಾದರೂ ಬಿದ್ದಿಲ್ಲ ಅಂತಂದರೆ ಹೊಟ್ಟೆ ಸುಮ್ಮನಿರುತ್ತೆ. ಅದಕ್ಕೆ ಅಂತೇಳ್ಬಿಟ್ಟು ಪಾನಿಪುರಿ ತಿನ್ನೋಕ್ಕೆ ಅಂತ ಬಂದಿದ್ದೀವಿ. ಈಗ ನಾವು ಯಾವಾಗಲೇ ಪಾನಿಪುರಿ ತಿನ್ಬೇಕಂತಂದ್ರೂ ಈ ಅಂಗಡಿಗೆ ಬಂದು ತಿನ್ನೋದು. ಏನೇನು ಐಟಮ್ಸ್ ತಗೋಬೇಕೋ ಎಲ್ಲ ತಗೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಬಸ್ಸಲ್ಲಿ ಬರಬೇಕಾದ್ರೆ ನನಗೆ ನನ್ನ ಫ್ರೆಂಡ್ ಸಿಕ್ಕಿದ್ಲು, ಸ್ಕೂಲ್ ಫ್ರೆಂಡು. ಅವಳನ್ನು ಮಾತಾಡ್ಸ್ಕೊಂಡು ಈಗ ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಏನೇನು ತಗೊಂಡ್ವಿ ಅಂತೇಳ್ಬಿಟ್ಟು ವೀಡಿಯೋ ಮಾಡಿ ಹಾಕೋಕ್ಕಾಗಲಿಲ್ಲ. ಇವಾಗ ಮನೆಗೆ ಹೋಗಿ ಡಿಸ್ಪ್ಯಾಕ್ ಮಾಡಿ ಏನೇನು ತಗೊಬಂದಿದ್ದೀವಿ ಅಂತೇಳ್ಬಿಟ್ಟು ತೋರಿಸ್ತೀನಿ. ಮನೆಗೆ ಹೋಗ್ಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಸ್ಟೇಟ್ಯೂನ್. ನನಗಂತೂ ಸುಸ್ತಾಗ್ತಿದೆ, ಅದಕ್ಕೆ ವ್ಲಾಗ್ನ ಮಾಡೋಕ್ಕಾಗ್ತಿಲ್ಲ. ಜಸ್ಟ್ ಈಗ ಮನೆಗೆ ಬಂದ್ವಿ. ನಿಂತ್ಕೊಂಡು ಎಲ್ಲಿಗೆ ಹೋಗ್ತೀನಿ ಅಲ್ಲೆಲ್ಲ ಕೂತ್ಕೊಂಡು ಸಾಹಸ ಮಾಡಿಬಿಟ್ಟಿದ್ದೀನಿ. ಅಲ್ಲಿಂದ ನಾನು ಹಿಡ್ಕೊಂಡು ಬಂದಿರೋದಕ್ಕೆ ಬ್ಯಾಗ್ ಕೈ ಹೆಂಗೆ ಕೆಂಪಗಾಗಿದೆ ಅಂತ ನೋಡಿ. ಫುಲ್ ಕೈಯೆಲ್ಲ ಕೆಂಪಗಾಗ್ಬಿಟ್ಟಿದೆ. ಅಲ್ಲಿಂದ ನಮ್ಮಮ್ಮ ಏನೇನು ತಂದಿದ್ದಾರೆ ಅಂತೇಳ್ಬಿಟ್ಟು ಎಲ್ಲ ಈಗ ಡಿಸ್ಪ್ಯಾಕ್ ಮಾಡಿ ತೋರಿಸ್ತೀನಿ. ನಮ್ಮಮ್ಮಂಗೆ ಇನ್ನು 3-4 ದಿನ ಹಬ್ಬ ಆಗೋವರೆಗೂ ರೆಸ್ಟ್ ಅಂತೂ ಸಿಗೋದೇ ಇಲ್ಲ. ಸೂಪರ್ ಮಾರ್ಕೆಟಲ್ಲಿ ತಗೊಂಡಿರೋ ಲಾಲಿಪಾಪು ಮನೆಗೆ ಬಂದು ತೆಗೆದು ತಿಂತಿದ್ದೀನಿ ನಾನು. ಲಗೇಜ್ ಎಲ್ಲ ಇಲ್ಲಿದೆ. ಇವಾಗ ನಮ್ಮಮ್ಮ ತೆಗಿತಾರೆ, ಒಂದೊಂದೇ ತೋರಿಸ್ತೀನಿ, ವೆಯ್ಟ್ ಮಾಡಿ. ಲಕ್ಷ್ಮಿಗೆ ಕೈ ಕಾಲು ಇಡೋದ್ರಿಂದನೇ ಬರೋಣ. ಫಸ್ಟ್ ಇದರ ಡಿಸ್ಪ್ಯಾಕ್ ಮಾಡಿದ್ದೀವಿ. ನಮ್ಮ ಮನೇಲಿ ಒಂದು 2-3 ಸೆಟ್ ಏನೈತೆ, ಬಟ್ ಅದು ಜಾಸ್ತಿ ಹಳೇದಾಗ್ಬಿಟ್ಟೈತೆ. ಅದಕ್ಕೆ ಅಂತೇಳ್ಬಿಟ್ಟು ನಮ್ಮಮ್ಮ ದೊಡ್ಡ ಸೆಟ್ ಇರಲಿ ಅಂತೇಳ್ಬಿಟ್ಟು ಇದನ್ನು ತೊಗೊಬಂದೈತೆ. 600 ಅಷ್ಟೇ. ನಾನು ಹಿಂದೆ ಒಂದು ಶಾಪ್ ವೀಡಿಯೋ ಹಾಕಿದ್ನಲ್ವ, ಅದರಲ್ಲೇ ತೊಗೊಬಂದಿರೋದು. ನೆಕ್ಸ್ಟ್ ಬಂದುಬಿಟ್ಟು ಇವು ಫ್ಲವರ್ಸು. ನಮ್ಮ ಮನೆಯಲ್ಲಿ ಆರ್ಚ್ ಇದೆ ಒಂದು, ಅದಕ್ಕೆ ಅಂತೇಳ್ಬಿಟ್ಟು ಹಾಕಬೇಕಿತ್ತು, ಸ್ವಲ್ಪ ರೆಡಿ ಮಾಡಬೇಕಿತ್ತು. ಅದಕ್ಕೆ ತೊಗೊಬಂದಿರೋದು. ಪಿಂಕ್ ಕಲರ್ ರೆಡ್ ಕಲರ್ ಕಾಂಬಿನೇಷನಲ್ಲಿ. ಇನ್ನು ಇದಕ್ಕೆ ಲೀವ್ಸು ಮತ್ತು ಅದೇ ಡೆಕೋರೇಷನ್ಗೆ ಅಂತೇಳ್ಬಿಟ್ಟು ಇಟ್ಟಿರ್ತಾರಲ್ಲ, ಅದು ಸಿಕ್ಕಿಲ್ಲ. ಅದು ಹಬ್ಬದಷ್ಟರೊಳಗೆ ಸಿಕ್ಕಿದ್ರೆ ತೊಗೊಬರ್ಬೇಕು ಅದೊಂದು.
ಇದು ಮನೆಗೆ ಬರ್ತಾರಲ್ವ ಅವರಿಗೆ ಕೊಡಕ್ಕೆ ಅಂತ ಹೇಳ್ಬಿಟ್ಟು ಒಂದು ತೋಡ ಫುಲ್ ತೊಗೊಬಂದ್ಬಿಟ್ಟಾರ ನಮ್ಮಮ್ಮ. ಬಳೆ, ಹಸ್ರು ಬಳೆ. ನಮ್ಮಮ್ಮಂಗೆ ಎಷ್ಟು ಪ್ಲೇಟ್ ಆದ್ರೂ ಸಾಲದು, ಅಲ್ಲಿ ಯಾವುದೋ ಪ್ಲೇಟ್ ಅಂಗಡಿ ಕಾಣಿಸ್ತಾ ಅಂತ ಹೇಳ್ಬಿಟ್ಟು ಅಲ್ಲೂ ಹೋಗ್ಬಿಟ್ಟು ಒಂದು ಪ್ಲೇಟ್ ತೊಗೊಬಂದೈತೆ. ಇದು ಪೂಜೆ ಮಾಡಕ್ಕೆ ಬರ್ತಾರಲ್ವ ಸ್ವಾಮಿಯವರು, ಅವ್ರಿಗೆ ಕೊಡೋಕ್ಕೆ ಅಂತೇಳಿ ಪಂಚೆ ಮತ್ತು ಟವಲ್ ಎರಡು ತಂದಿರೋದು ಸೇಮ್ ಕಲರೇ. ಇದು ಬಟ್ಟೆಗೆ ಹಾಕೋಕ್ಕೆ ಅಂತೇಳಿ ಕ್ಲಿಪ್ ತಗೊಬಂದೈತೆ. ಬೌಲ್ಸು ದೇವ್ರ ಮುಂದೆ ಏನಾದರೂ ಹಾಕಿಡೋಕ್ಕೆ ಅಂತ ಹೇಳಿ 24 ಪೀಸ್ ತಂದೈತೆ. ಅದು ಈ ಥರ ಡಿಸೈನ್ ಒಂದು ಸ್ವಲ್ಪ, ಈ ಥರ ಡಿಸೈನ್ ಒಂದು ಸ್ವಲ್ಪ, ಅಷ್ಟೇ. ನೆಕ್ಸ್ಟು ಇದೆಲ್ಲ ದೇವ್ರ ಮುಂದೆ ಇಡೋಕ್ಕೆ ಅಂತ ತಂದೈತೆ. ಇದು ನನಗೊಂದು ಬೇಕಂತ ನಾನೊಂದು ಎತ್ಕೊಂಬಂದೆ. ನೆಕ್ಸ್ಟು ಇದು ಕಿವಿ ಫ್ರೂಟ್ನ ಒಣಗಿಸ್ಬಿಟ್ಟು ಸಕ್ಕರೆ ಪೌಡ್ರ್, ಶುಗರ್ ಪೌಡ್ರ್ ಹಾಕೋರೆ, ಅದು ದೇವ್ರ ಮುಂದೆ ಇಡೋಕ್ಕೆ. ಇದು ದೇವ್ರ ಮುಂದೆ ಇಡೋಕ್ಕೆ, ಇದು ದೇವ್ರ ಮುಂದೆ ಇಡೋಕ್ಕೆ. ದೇವ್ರ ಮುಂದೆ ಇಡೋಕ್ಕೆ ಅಂತ ಹೇಳೋದೋಗ್ಲಿ, ನನಗೆ ತಿನ್ನಕ್ಕೆ ಬೇಕು, ಅದಕ್ಕೆ ಇವೆಲ್ಲ ತಗೊಂಡಿದ್ದೀನಿ. ಅಮ್ಮ ಇದಿರಲಿ ಅಂತೇಳಿ. ಇದು ಪಿಸ್ತಾ, ಇದು ದೇವ್ರ ಮುಂದೆ ಇಡೋಕ್ಕೇನೆ. ಇದು ಬಾದಾಮಿ. ಓಕೆ, ನಾನು ಹೇಳ್ದೆ ಅಮ್ಮ ಇದು ತಗೊಳಮ್ಮ ಅಂತೇಳಿ. ಇದೆಲ್ಲ ಮನೆಗಿರಲಿಲ್ಲ ಮಸಾಲ ಐಟಮ್ಸ್ ಅಂತೇಳಿ ಇದೊಂದು ಸ್ವಲ್ಪ ತೊಗೊಂಡೈತೆ. ಇದು ಕಾಫಿ ಪೌಡರ್ ಅಷ್ಟೇ. ಮತ್ತು ಈಗ ಒಂದು ಸ್ವಲ್ಪ ಫ್ರೂಟ್ಸ್ ತಂದೈತೆ. ಹೂವು ಏನು ತಂದಿಲ್ಲ ಇವತ್ತು, ಆರ್ಡರ್ ಕೊಟ್ಟು ಬಂದೈತೆ ಅಷ್ಟೇ. ಇವತ್ತೇ ತಂದರೆ 4-5 ದಿನದೊಳಗೆ ಬಾಡೋಗುತ್ತೆ ಅಂತೇಳಿ ಆರ್ಡರ್ ಕೊಟ್ಟು ಬಂದೈತೆ. ನೆಕ್ಸ್ಟು ಇದೆರಡು ಪೈನಾಪಲ್ಲು, ಒಂದೆರಡು ಡ್ರ್ಯಾಗನ್ ಫ್ರೂಟ್ಸು. ಆ್ಯಪಲ್ಗಿಂತ ಇವು ಮರ್ಸೆ ಬಂದ್ರೆ ಇಷ್ಟ ಮೆತ್ತಗಾಗವಮ್ಮ. ಇಲ್ಲ, ಮರ್ಸೆ ಬಂದ್ರೇ ಜಾಸ್ತಿ ಇಷ್ಟ. ಮರ್ಸೆವು, ನೆಕ್ಸ್ಟ್ ದಾಳಂಬ್ರೆ, ಆ್ಯಪಲ್, ಆರೆಂಜು, ಇನ್ನೂ ದ್ರಾಕ್ಷಿ, ಗ್ರೇಪ್ಸು, ಮತ್ತು ಬ್ಲ್ಯಾಕ್ ಕಲರ್ ಗ್ರೇಪ್ಸು, ಇನ್ನೂ ಸ್ವಲ್ಪ ಹಣ್ಣು ಥರದೈತೆ. ಹೂವನ್ನು ತರಬೇಕು. ಇವತ್ತು ಸದ್ಯಕ್ಕೆ ಇಷ್ಟೆಲ್ಲ ಮಾಡ್ಕೊಂಬಂದಿದ್ದೀವಿ. ಗುರುವಾರ ಮತ್ತು ಬುಧವಾರ ಇನ್ನೂ ಬರ್ತವೆ, ತೋರಿಸ್ತೀನಿ ಅವತ್ತು ಏನೇನು ತಗೊಬಂದಿದ್ದಾರೆ ಅಂತೇಳ್ಬಿಟ್ಟು. ಈಗೆಲ್ಲ ಒಂದು ಟಿಪ್ಸ್ ಹೇಳ್ತಿದ್ದೀನಿ. ಯಾವಾಗಾದರೂ ನೀವು ಹಿಂಗೆ ಹಬ್ಬಕ್ಕೆ ಅಂತೇಳ್ಬಿಟ್ಟು ಹಣ್ಣುಗಳನ್ನ ಒಂದು 3-4 ದಿನ ಮುಂಚೆ ತಂದರೆ ಹಿಂಗೆ ಟಿಶ್ಯೂ ಪೇಪರ್ ಹಾಕ್ಬಿಟ್ಟು ಒಂದು ಸ್ವಲ್ಪ ಅಕ್ಕಿ ಹಾಕಿ ಅದರೊಳಗಡೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡ್ರೆ ಏನಾಗಲ್ಲ, ಕೊಳ್ತೋಗಲ್ಲ ಮತ್ತು ನೀರಿಗೆ ಅರಿಯಲ್ಲ. ನೆಕ್ಸ್ಟು ಹಾಳಾಗಲ್ಲ. ಹೂವಕ್ಕೂ ಅಷ್ಟೇ ಟಿಶ್ಯೂ ಪೇಪರು ಮತ್ತು ಅಕ್ಕಿ ಹಾಕಿಬಿಟ್ಟು ಫುಲ್ ಟೈಟ್ ಆಗಿರೋದು ಏನಾದರೂ ಬಾಕ್ಸಿಗೆ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟರೆ ಏನೂ ಆಗೋಲ್ಲ, ನೀರು ಕರಿಯೋದೇ ಇಲ್ಲ. ಇವಾಗ ನಮ್ಮಮ್ಮ ಇವನ್ನೆಲ್ಲ ಪ್ಯಾಕ್ ಮಾಡ್ತೈತೆ ಫ್ರಿಜ್ಜಲ್ಲಿ ಇಡೋಕ್ಕೆ ಅಂತೇಳ್ಬಿಟ್ಟು. ನೋಡೋಕೆ ಮಾತ್ರ ಅಯ್ಯೋ ಇಷ್ಟೇನಾ ಅನಿಸ್ತೈತೆ, ಬಟ್ ಇದ್ರ ಕಾಸ್ಟ್ ಎಲ್ಲ ಎಷ್ಟಾಗಿರ್ಬೋದು ಅಂತ ಗೆಸ್ ಮಾಡಿ ಕಮೆಂಟಲ್ಲಿ. ಮತ್ತು ನಾವು ಪಾಗೋಡದಿಂದ ಮನೆಗೆ ಬರೋಷ್ಟೊತ್ತಿಗೆ ಒಂದು ಸ್ವಲ್ಪ ಸೀತಾಫಲ, ನಾವೆಲ್ಲ ಅಡ್ಬೇಸ್ಲೆ ಹಣ್ಣು ಅಂತೀವಿ, ಹಾಗೆ ಒಂದು ಸ್ವಲ್ಪ ತಾವರೆ ಹೂವು ತಗೊಬಂದಿರಿ ನಮ್ಮಪ್ಪ. ತಂದು ನಮಗೆ ಗೊತ್ತಿಲ್ದಂಗೆ ಕಟ್ಟಿಟ್ಬಿಟ್ಟವ್ರೆ. ವೆಯ್ಟ್ ತೋರಿಸ್ತೀನಿ. ಲಕ್ಷ್ಮೀ ಹಬ್ಬದಲ್ಲಿ ಲಕ್ಷ್ಮಿಗೆ ತಾವರೆ ಹೂವು ಇಟ್ಟಿಲ್ಲ ಅಂತಂದರೆ ಅದು ಸಮಾಧಾನನೇ ಅನಿಸಲ್ಲ. ನಾವು ಚಿಕ್ಕ ಹುಡುಗರಿದ್ದಾಗ ಇದರೊಳಗಡೆ ಇದೆಲ್ಲ ಕೂತಿರ್ತಾಳೆ ಅಂತ ನಮಗೊಂದು ಬಿಲೀವು. ಹಂಗೆ ಮತ್ತೆ ತರಕಾರಿ ಮಾರವ್ರು ಬಂದಿದ್ರು ನಮ್ಮ ಮನೆ ಹತ್ರ. ಹಂಗೆ ನಮ್ಮಮ್ಮ ಹೋಗಿ ತಗೊಬರಗಮ್ಮ ಅಂತು ಸರಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ತರಕಾರಿ ತೊಗೊಂಬಂದೆ. ಪಾವಗಡದಿಂದ ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ನಮ್ಮಮ್ಮ ನವಧಾನ್ಯಕ್ಕೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಈಗ ಹಬ್ಬದ ದಿನವೇ ಎಲ್ಲನೂ ಅಂತಂದರೆ ಅದಾಗಲ್ಲ, ಅದಕ್ಕೋಸ್ಕರ 2 ರೆಡಿ ಮಾಡಿ ಇಟ್ಟಿದ್ದಾರೆ. ಒಂದು ಕತೆ ಓದ್ಸೋಕ್ಕೆ, ಶನಿಮಹಾತ್ಮ ಕತೆ ಓದ್ಸೋಕ್ಕೊಂದು, ಒಂದು ಸತ್ಯನಾರಾಯಣ ಸ್ವಾಮಿ ಕತೆ ಓದ್ಸೋಕ್ಕೆ, 2 ಸಪ್ರೇಟ್ ಇರಲಿ ಅಂತೇಳ್ಬಿಟ್ಟು. ಮತ್ತು ಇದು ಲಕ್ಷ್ಮಿಗೆ ಮಳ್ಳಕ್ಕಿ, ಏನೇನು ಬೇಕೋ ಎಲ್ಲ ಸ್ವಲ್ಪ ರೆಡಿ ಮಾಡ್ಕೊಂಡು ಇಟ್ಕೊಂಡವ್ರೆ. ಮತ್ತು ಅವತ್ತು ಹಬ್ಬದ ದಿನ ಅಂತಂದರೆ ಆಗೋದೇ ಇಲ್ಲ, ಆ ಗಡಿಬಿಡಿಯಲ್ಲಿ ಅದು ಇದು ಅಂದ್ಕೊಂಡು ಮಾಡೋಕ್ಕಾಗಲ್ಲ ಅಂತ. ಮತ್ತು ನವಧಾನ್ಯ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಇದು ಸತ್ಯನಾರಾಯಣ ಸ್ವಾಮಿ ಕೂರ್ಸೋಕ್ಕೂ ಮತ್ತು ಲಕ್ಷ್ಮೀನ ಕೂರ್ಸೋಕ್ಕೆ, ಅದೇ ಪೈರ್ ಸತ್ಯನಾರಾಯಣ ಸ್ವಾಮಿ ಮತ್ತು ಲಕ್ಷ್ಮಿ ಇವರು ಗಂಡ ಹೆಂಡ್ತಿನ ಕೂರ್ಸೋಕ್ಕೆ ಅಂತ ಹೇಳ್ಬಿಟ್ಟು ಇದನ್ನು ರೆಡಿ ಮಾಡಿ ಇಟ್ಬಿಟ್ಟೈತೆ. ಬ್ಲೌಸ್ ಹಾಕ್ಬಿಟ್ಟು ನಾವು ಹಿಂದ್ಲ ದಿನವೇ ಕೂರಿಸ್ತೀವಿ ಲಕ್ಷ್ಮಿನ ಮತ್ತು ಸತ್ಯನಾರಾಯಣ ಸ್ವಾಮಿನ. ಅದಕ್ಕೆ ಲಾಸ್ಟ್ ಇಯರು ಈ ಥರ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ರು ನಮ್ಮಮ್ಮ. ಇದಕ್ಕಿಂತ ಚೆನ್ನಾಗಿ ರೆಡಿ ಮಾಡಿ ಇಟ್ಕೊಂಡಿದ್ರು, ಅದು ಕಿತ್ತಾಕ್ಬಿಟ್ಟಿದ್ದಾರೆ ಯಾರು. ಅದಕ್ಕೆ ನಮ್ಮಮ್ಮ ಮತ್ತೆ ಇದನ್ನು ಇನ್ನೊಂದು ಸರಿ ಇವತ್ತು ಮಾಡಿಬಿಡ್ತು. ಒಂದೊಂದೇ ಕ್ಲಿಯರ್ ಆಗಿಬಿಟ್ರೆ ನಮ್ಮಮ್ಮಂಗೆ ಚಿಂತೆ ಇರೋಲ್ಲ, ಅದು ಸ್ವಲ್ಪನೇ ಇರೋದು ಬಿಡು ಮಾಡ್ಕೊಳ್ಳೋಣ ಅಂತ. ಅದಕ್ಕೆ ಇವೆರಡೂ ಮಾಡಿ ನೆಕ್ಸ್ಟ್ ಈಗ ಹಾರ ಏರಿಸ್ತಿದೆ, ಹಾರನೂ ತೋರಿಸ್ತೀನಿ.
ಅಲ್ಲಿಂದ ತಂದಿದ್ವಲ್ಲ ರೋಸಸ್ ಮತ್ತು ಅದೆಲ್ಲ ಲಾಸ್ಟ್ ಇಯರ್ದಿತ್ತು. ಅದು ಫುಲ್ ಹಾಳಾಗಿಬಿಟ್ಟಿದೆ ಅಂತೇಳ್ಬಿಟ್ಟು ಆರ್ಚ್ ರೆಡಿ ಮಾಡ್ತಿದ್ದಾರೆ. ಅದಕ್ಕೆ ಅಂತಲೇ ಹೂವು ತಂದಿದ್ದು, ಪಿಂಕು ಮತ್ತು ರೆಡ್ ಕಲರು. ಇದ್ರ ಜೊತೆ ಇನ್ನು ಲೀವ್ಸು ಮತ್ತು ಇದಕ್ಕೇನೋ ಡಿಸೈನ್ ಥರ ಹಾಕ್ತಾರಲ್ವ, ಅದೆರಡೂ ಇಲ್ಲ. ಅದನ್ನು ಬುಧವಾರ ತೊಗೊಬರೋಕ್ಕೆ ಹೇಳೈತೆ ನಮ್ಮಮ್ಮ. ಸೊ ಅದಕ್ಕೆ ಇದನ್ನ ರೆಡಿ ಮಾಡಿಟ್ರೆ ಅದು ತಂದ ತಕ್ಷಣವೇ ಹಾಕ್ಬೋದಲ್ಲ ಅಂತೇಳಿ ರೆಡಿ ಮಾಡ್ತಾಯಿದ್ದೆ. ಮತ್ತೆ ಇನ್ನೊಂದು ಹೊಸ ವ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು.